ಸ್ಟಾರ್ ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ಗೆ ಜೋಗಿ ಪ್ರೇಮ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಟ ನಿರ್ದೇಶಕರ ವಿರುದ್ಧ ನಾಲಿಗೆ ಹರಿಬಿಟ್ಟ ಕನಕಪುರ ಶ್ರೀನಿವಾಸ್. ಫಿಲ್ಮ್ ಚೇಂಬರ್ ಮೊರೆ ಹೋದ ನಿರ್ದೇಶಕ ಜೋಗಿ ಪ್ರೇಮ್. ಕನಕಪುರ ಶ್ರೀನಿವಾಸ್ ಚಂದನವನದ ಹಿರಿಯ ಪ್ರೊಡ್ಯೂಸರ್. ನಿನ್ನೆ ಕಾಟನ್ಪೇಟೆ ಸಿನಿಮಾ ಸಾಂಗ್ ರಿಲೀಸ್ ಕಾರ್ಯಕ್ರಮದಲ್ಲಿ ಮಾತ್ರ ಕೈಗೆ ಮೈಕ್ ಸಿಕ್ತು ಅಂತ ಸ್ಟಾರ್ ನಟರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ನಿರ್ದೇಶಕ ಜೋಗಿ ಪ್ರೇಮ್ ನಟರಾದ ದಿವಂಗತ ಪುನೀತ್ ರಾಜ್ಕುಮಾರ್, ದರ್ಶನ್, ಧ್ರುವ ಸರ್ಜಾ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಇನ್ನು ಜೋಗಿ ಪ್ರೇಮ್ ವಿರುದ್ಧ ಹರಿಹಾಯ್ದಿದ್ದ ಶ್ರೀನಿವಾಸ್, ನನ್ನಿಂದ 10 ಲಕ್ಷ ಪಡೆದು 18 ವರ್ಷವಾಗಿದೆ, ವಾಪಸ್ ನೀಡಿಲ್ಲ. ನಿರ್ಮಾಪಕರ ತಲೆ ಹೊಡೆದು 100 ಕೋಟಿ ಆಸ್ತಿ ಮಾಡಿದ್ದೀಯಾ? ಅಲ್ಲದೆ ಪ್ರೇಮ್ನ ನಂಬಿ ಸಿನಿಮಾ ಮಾಡಿದ ಯಾವ ನಿರ್ಮಾಪಕನೂ ಉದ್ಧಾರ ಆಗಿಲ್ಲ ಎಂದು ಗಂಭೀರ ಆರೋಪ ಹೊರಿಸಿದ್ರು. ಹೀಗೆ ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪ ಹೊರಿಸಿದ ನಿರ್ಮಾಪಕನ ವಿರುದ್ಧ ಪ್ರೇಮ್ ತಿರುಗಿ ಬಿದ್ದಿದ್ದಾರೆ. ಫಿಲ್ಮ್ ಚೇಂಬರ್ ಮೆಟ್ಟಿಲು ಏರಿರುವ ಪ್ರೇಮ್ ಕನಕಪುರ ಶ್ರೀನಿವಾಸ್ ವಿರುದ್ಧ ದೂರು ನೀಡಿದ್ದಾರೆ. ಮಾನನಷ್ಟ ಮೊಕದ್ದಮೆ ಕೇಸ್ ಕೊಟ್ಟಿದ್ದೀನಿ, ಕಾನೂನು ಮೂಲಕ ತಕ್ಕ ಪಾಠ ಕಲಿಸುವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಅಪೀಲ್ ಒಂದೇ, ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬಾ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಬಾ ಫೇಸ್ ಮಾಡು. ಈಗ ಆಗ್ತೀನಿ, ನಾನು ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಕಾನೂನು ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಬಿಡಬೇಕು, ಅದು ಅವ್ರ ಇಷ್ಟ, ಕಾನೂನು ಪ್ರಕಾರ ಮಾಡ್ತಾರೆ. ಪ್ರೇಮ್ ಮಾತ್ರವಲ್ಲ, ನಿರ್ದೇಶಕ ಎಪಿ ಅರ್ಜುನ್ ಕೂಡ ಕೆಂಡವಾಗಿದ್ದಾರೆ. ಕನಕಪುರ ಶ್ರೀನಿವಾಸ್ಗೆ ತಾಕತ್ತಿದ್ರೆ ಎದುರಿಗೆ ಬಂದು ಮಾತನಾಡಲಿ ಎಂದು ಸವಾಲು ಹಾಕಿದ್ದಾರೆ. ನನಗೂ ಅವ್ರಿಗೂ ಯಾವುದೇ ತರದ ಯಾವುದೋ ಅಪಾರ್ಟ್ಮೆಂಟ್ ತಗೊಳ್ಳೋಕೆ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದರೂ ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ಏನಾದ್ರು ತಗೊಳಕ್ಕೆ ಏನಾದ್ರು ದುಡ್ಡು ಕೊಟ್ಟಿದ್ದಾರೆ. ಈ ಥರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ ನಾನು ವಾರಣಾಸಿಲಿದ್ದಾಗ ಯಾರೋ ಕಳಿಸಿದ್ರು. ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಒಟ್ನಲ್ಲಿ ಶ್ರೀನಿವಾಸ್ ಹಚ್ಚಿದ ಕಿಡಿ ಚಂದನವನದ ದಿಗ್ಗಜ ನಟ, ನಿರ್ದೇಶಕರು ಬೆಂಕಿ ಉಗುಳುವಂತೆ ಮಾಡಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಅದ್ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಮಾಲ್ತೇಶ್ ಜಗ್ಗೀನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.